ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು 2026ರಲ್ಲಿ ಸಿಂಹ ರಾಶಿಯ ಮೇಲೆ ಶನಿ ದೇವರ ಸಾಡೆ ಸಾತಿ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂದು ಅತ್ಯಂತ ಮಹತ್ವದ ವಿಶ್ಲೇಷಣೆಯನ್ನು ನಿಮಗೆ ತಿಳಿಸಲು ಬಂದಿದ್ದೇನೆ. 2026ನೇ ವರ್ಷವು ಸಿಂಹ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ತರಹದ ಬದಲಾವಣೆ, ಪರೀಕ್ಷೆ ಮತ್ತು ಆತ್ಮ ಪರಿಶೀಲನೆಯ ವರ್ಷವಾಗಲಿದೆ. ಏಕೆಂದರೆ ಶನಿ ದೇವನು ಕರ್ಮ ಫಲದ ನ್ಯಾಯಾಧೀಶನು. ಈ ವರ್ಷ ನಿಮ್ಮ ಮಾನಸಿಕ, ಆರ್ಥಿಕ, ಸಾಮಾಜಿಕ ಮತ್ತು ವೈಯಕ್ತಿಕ ಜೀವನದಲ್ಲಿ ಆಳವಾದ ಬದಲಾವಣೆಗಳನ್ನು ತರಲಿದ್ದಾನೆ. ಸಾಡೆ ಸಾತಿಯ ಅರ್ಥವೇನು ಎಂದರೆ, ಶನಿ ದೇವರು ಜನ್ಮ ಚಂದ್ರ ರಾಶಿಯ ಮುಂದಿನ ರಾಶಿ, ಅದೇ ರಾಶಿ ಮತ್ತು ಅದರ ನಂತರದ ರಾಶಿಯಲ್ಲಿ ತಲಾ 2.5 ವರ್ಷ ವಾಸ ಮಾಡುವ ಒಟ್ಟು 7.5 ವರ್ಷದ ಅವಧಿ. 2026ರಲ್ಲಿ ಸಿಂಹ ರಾಶಿ ಈ ಪ್ರಮುಖ ಹಂತಗಳಿಗೆ ಪ್ರವೇಶಿಸುತ್ತದೆ. ಇಲ್ಲಿ ಜೀವನ ನಿಮಗೆ ಕಠಿಣ ಪರೀಕ್ಷೆ ಕೊಡುತ್ತದೆ ಮತ್ತು ಜೊತೆಗೆ ನಿಮ್ಮನ್ನು ನಿಜವಾದ ಅರ್ಥದಲ್ಲಿ ನವೀಕರಿಸುತ್ತದೆ. ಈ ವರ್ಷ ನೀವು ಕೆಲವೊಮ್ಮೆ ಪರಿಸ್ಥಿತಿಗಳು ಗಂಭೀರವಾಗುತ್ತಿವೆ, ನಿರ್ಧಾರಗಳು ಭಾರವಾಗಿ ಎನಿಸುತ್ತಿವೆ ಮತ್ತು ಬದುಕು ನಿಮ್ಮನ್ನು ಹೆಚ್ಚು ನಿಯಮಿತ, ಶಿಸ್ತುಬದ್ಧವಾಗಿರಲು ಒತ್ತಾಯಿಸುತ್ತಿದೆ ಎಂದು ಭಾಸವಾಗಬಹುದು. ಆದರೆ ಒಂದು ವಿಷಯ ನೆನಪಿಡಿ, ಶನಿ ನಾಶ ಮಾಡಲು ಬರುವುದಿಲ್ಲ, ಅವರು ಸುಧಾರಿಸಲು ಬರುತ್ತಾರೆ. ಈ ಸುಧಾರಣೆ ಮತ್ತು ಪಾಕ್ವತೆ ಅಂತಿಮವಾಗಿ ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಿಷ್ಠವಾಗಿರಿಸುತ್ತದೆ. ಆದ್ದರಿಂದ 2026ರಲ್ಲಿ ಈ ಸಾಡೆ ಸಾತಿ ನಿಮ್ಮ ಜೀವನಕ್ಕೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ನೀವು ಅದನ್ನು ಹೇಗೆ ನಿಮ್ಮ ಪರವಾಗಿ ಬಳಸಿಕೊಳ್ಳಬಹುದು ಎಂಬುದನ್ನು ಇಂದು ನಾನು ನಿಮಗೆ ಆಳವಾಗಿ ತಿಳಿಸಲಿದ್ದೇನೆ. ಮೊದಲನೆಯದಾಗಿ, 2026ರಲ್ಲಿ ಸಿಂಹ ರಾಶಿಯವರಿಗೆ ಸಾಡೆ ಸಾತಿಯ ಅತ್ಯಂತ ಗಾಢ ಮತ್ತು ಆಂತರಿಕ ಪರಿಣಾಮ ನಿಮ್ಮ ಮನೋಬಲ ಮತ್ತು ವ್ಯಕ್ತಿತ್ವದ ಮೇಲೆ ಬೀಳಲಿದೆ. ಸಾಮಾನ್ಯವಾಗಿ ಸಿಂಹ ರಾಶಿಯವರು ಧೈರ್ಯಶಾಲಿಗಳು, ಉತ್ಸಾಹಭರಿತರು, ನಾಯಕತ್ವ ಗುಣಗಳಿಂದ ತುಂಬಿರುವವರು. ಆದರೆ ಶನಿಯ ಪ್ರಭಾವ ಈ ವರ್ಷ ನಿಮ್ಮ ಹೊರಗಿನ ಹೊಳಪು ಮತ್ತು ಆತ್ಮವಿಶ್ವಾಸವನ್ನು ಒಳಗಿನ ಜಗತ್ತಿನತ್ತ ತಿರುಗಿಸುವಂತೆ ಮಾಡುತ್ತದೆ. ಈ ಸಮಯದಲ್ಲಿ ನೀವು ಗಮನಿಸುವಿರಿ, ಮನಸ್ಸು ಹಿಂದಿನಂತೆ ಚುರುಕಾಗಿ ಕೆಲಸ ಮಾಡುವುದಿಲ್ಲ. ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೂ ಹೆಚ್ಚು ಆಲೋಚನೆ ಮತ್ತು ಸಮಯ ಬೇಕಾಗುತ್ತದೆ. ಒಂದೊಮ್ಮೆ ಆತ್ಮವಿಶ್ವಾಸ ಇಳಿದು ಹೇಳಿಯುವ ಭಾವನೆಯು ತಲೆದೋರಬಹುದು. ಆದರೆ ಇಲ್ಲಿ ಶನಿ ನಿಮ್ಮನ್ನು ದುರ್ಬಲಗೊಳಿಸಲು ಬರುವುದಿಲ್ಲ. ಶನಿಯ ನಿಜವಾದ ಉದ್ದೇಶ ನಿಮ್ಮಲ್ಲಿರುವ ಆಳವಾದ ಚಿಂತನೆ, ತಾಳ್ಮೆ, ಸರಳತೆ ಮತ್ತು ವಿನಮ್ರತೆ ಎಂಬ ಗುಣಗಳನ್ನು ಬೆಳೆಸುವುದು. 2026ರಲ್ಲಿ ಸಿಂಹ ರಾಶಿಯವರು ತಮ್ಮ ಜವಾಬ್ದಾರಿಗಳನ್ನು ಗಂಭೀರವಾಗಿ ನೋಡುವುದು ಆರಂಭಿಸುತ್ತಾರೆ. ಅಹಂಕಾರವನ್ನು ನಿಯಂತ್ರಿಸಲು ಕಲಿಯುತ್ತಾರೆ. ಭಾವನೆಗಳನ್ನು ಹೆಚ್ಚು ಪರಿಪಕ್ವವಾಗಿ ನಿಭಾಯಿಸುವ ಗುಣ ಬೆಳೆಯುತ್ತದೆ. ಹೌದು, ಈ ವರ್ಷದಲ್ಲಿ ಮನಸ್ಸಿನ ದಣಿವು, ಚಿಂತೆ, ಅನಿಶ್ಚಿತತೆ, ಏಕಾಂತದ ಭಾವನೆ ಇವು ಹೆಚ್ಚಾಗಬಹುದು. ಆದರೆ ಇದೇ ಭಾವನೆಗಳು ನಿಮ್ಮ ಆಂತರಿಕ ಶಕ್ತಿಯನ್ನು ಗಟ್ಟಿಗೊಳಿಸುತ್ತವೆ. ಈ ಅವಧಿ ನಿಮ್ಮನ್ನು ಇನ್ನಷ್ಟು ಸ್ಥಿರ, ಬಲಿಷ್ಠ ಮತ್ತು ಪರಿಪಕ್ವ ವ್ಯಕ್ತಿತ್ವಕ್ಕೆ ರೂಪಾಂತರ ಮಾಡುವ ಸಮಯ. ಯಾರು ಈ ಬದಲಾವಣೆಯನ್ನು ಸ್ವೀಕರಿಸುತ್ತಾರೋ ಅವರು ಮುಂದಿನ ವರ್ಷಗಳಲ್ಲಿ ಜೀವನದ ಅತ್ಯಂತ ದೊಡ್ಡ ಲಾಭಗಳು ಮತ್ತು ಯಶಸ್ಸುಗಳನ್ನು ಅನುಭವಿಸುತ್ತಾರೆ. ಎರಡನೆಯದಾಗಿ, 2026ರಲ್ಲಿ ಅತ್ಯಂತ ಪ್ರಮುಖ ಭಾಗವಾದ ಕೆಲಸ, ಕರಿಯರ್ ಮತ್ತು ವ್ಯವಹಾರ ಕುರಿತು ಮಾತನಾಡೋಣ. ಈ ವರ್ಷ ಸಾಡೆ ಸಾತಿಯ ದೀರ್ಘಕಾಲೀನ ಪ್ರಭಾವ ನೇರವಾಗಿ ನಿಮ್ಮ ವೃತ್ತಿ ಜೀವನದ ಮೇಲೆ ಕಾಣಿಸಲಾಗುತ್ತದೆ. ಉದ್ಯೋಗದಲ್ಲಿರುವವರು ಕೆಲಸದ ಒತ್ತಡ ಏಕಾಏಕಿ ಹೆಚ್ಚಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಅನುಭವಿಸುವರು. ಜವಾಬ್ದಾರಿಗಳು 2ರಷ್ಟು ಆಗಬಹುದು, ಆದರೆ ಮೆಚ್ಚುಗೆಯ ಕಡಿಮೆ ದೊರೆಯಬಹುದು. ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಕೆಲಸದ ಮೌಲ್ಯವನ್ನು ಇತರರು ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂಬ ಭಾವನೆ ನಿಮಗೆ ಮೂಡಬಹುದು. ಆಫೀಸ್ ರಾಜಕೀಯ ಏರಿಕೆಯಾಗಬಹುದು, ವಿರೋಧಿಗಳು ಸಕ್ರಿಯರಾಗಬಹುದು ಮತ್ತು ನಿಮಗೆ ಹಲವು ರೀತಿಯಲ್ಲಿ ಪರೀಕ್ಷೆಗಳು ಎದುರಾಗಬಹುದು. ಬೇಡಿಕೆಗಳು ವಿಳಂಬ, ಅಡ್ಡಿಗಳು, ಹೀಗೆ ಅನೇಕ ಸವಾಲುಗಳು ಬರುತ್ತವೆ. ಆದರೆ ಇದೇ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದ ಬಲವಾದ ಮತ್ತು ಶಾಶ್ವತ ನೆಲೆಯನ್ನು ಶನಿ ನಿರ್ಮಿಸುತ್ತಾನೆ. ಬೃಹತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ 2026ರಲ್ಲಿ ವಿಶೇಷ ಜಾಗರೂಕತೆ ಅವಶ್ಯ. ಉದ್ಯೋಗ ಬದಲಾಯಿಸುವ ಯೋಚನೆ ಇದ್ದರೆ ತುರ್ತು ನಿರ್ಧಾರ ಹಾನಿ ಮಾಡಬಹುದು. ವ್ಯವಹಾರ ಮಾಡುವವರಿಗೆ ಈ ವರ್ಷ ಶುರುದಲ್ಲಿ ಒತ್ತಡ, ಗೊಂದಲ ಮತ್ತು ಅನಿಶ್ಚಿತತೆಯ ಸಮಯವಾಗಬಹುದು. ಆದರೆ ಶಿಸ್ತಿನ ಕೆಲಸ, ನಿರಂತರ ಶ್ರಮ ಮತ್ತು ಸರಿಯಾದ ಯೋಜನೆಯುಗಳಿಂದ ದೊಡ್ಡ ಯಶಸ್ಸಿನ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಶನಿ ನಿಧಾನವಾಗಿ ಆದರೆ ಸ್ಥಿರ ಮತ್ತು ಗಟ್ಟಿಯಾದ ಫಲ ನೀಡುವ ಗ್ರಹ. ಆದ್ದರಿಂದ 2026ರಲ್ಲಿ ನಿಮ್ಮ ಪರಿಶ್ರಮದ ಫಲ ತಕ್ಷಣ ಸಿಗದಿರಬಹುದು,
ಆದರೆ 2027 ಮತ್ತು 2028ರಲ್ಲಿ ದೊಡ್ಡ ಮಟ್ಟದ ಕರಿಯರ್ ಬೆಳವಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಮೂರನೆಯದಾಗಿ ಸಾಡೆ ಸಾತಿಯ ಅವಧಿಯಲ್ಲಿ ಹಣಕಾಸು ಎಂದರೆ ಯಾವಾಗಲೂ ಒಂದು ಸವಾಲು ಮತ್ತು 2026ರ ವರ್ಷವು ಅದಕ್ಕೆ ಹೊರತಲ್ಲ. ಈ ವರ್ಷ ಏಕಾಏಕಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಹೆಚ್ಚು. ಮನೆ, ವಾಹನ, ಆರೋಗ್ಯ, ಕುಟುಂಬದ ಅಗತ್ಯಗಳು ಅಥವಾ ಯಾವುದೋ ತುರ್ತು ಕೆಲಸಕ್ಕೆ ಹೆಚ್ಚಿನ ಹಣ ಬಳಕೆಯಾಗಬಹುದು. ನಿಮ್ಮ ಸೇವಿಂಗ್ಸ್ ನಿಧಾನವಾಗಿ ಕಡಿಮೆ ಆಗುತ್ತಿರುವಂತೆ ಕಾಣಬಹುದು ಅಥವಾ ಹಣಕಾಸಿನ ಒತ್ತಡ ಹೆಚ್ಚಾಗಬಹುದು. ಕೆಲವರಿಗೆ ಸಾಲ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರಬಹುದು ಅಥವಾ ಹಳೆ ಸಾಲಗಳನ್ನು ತೀರಿಸಲು ಒತ್ತಡ ಅನುಭವಿಸಬಹುದು. ಆದರೆ ಇದರಿಂದ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಶನಿಯ ಉದ್ದೇಶ ನಿಮ್ಮನ್ನು ಕಷ್ಟಪಡಿಸುವುದು ಅಲ್ಲ, ಹಣಕಾಸಿನ ನಿಯಮ, ಶಿಸ್ತು ಮತ್ತು ಬುದ್ಧಿವಂತಿಕೆ ಕಲಿಸುವುದು. 2026ರಲ್ಲಿ ಹಣವನ್ನು ಅತ್ಯಂತ ಜಾಗರೂಕತೆಯಿಂದ ಬಳಸಬೇಕು. ದೊಡ್ಡ ಖರೀದಿಗಳು, ಹೂಡಿಕೆಗಳು ಅಥವಾ ಲೋಭದ ನಿರ್ಧಾರಗಳಿಗೆ ಹೋಗಬೇಡಿ. ಯಾರ ಮೇಲೂ ಸಂಪೂರ್ಣವಾಗಿ ಹಣಕಾಸಿನ ನಂಬಿಕೆ ಇಡುವುದು ಉತ್ತಮವೇ ಅಲ್ಲ. ಈ ವರ್ಷ ನಿಮ್ಮ ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡುವುದು, ಬಜೆಟ್ ತೆಗೆದುಕೊಳ್ಳುವುದು ಮತ್ತು ಹಣಕಾಸಿನ ರಚನೆಯನ್ನು ಗಟ್ಟಿ ಮಾಡಿಕೊಳ್ಳುವುದು ಅತ್ಯಂತ ಮುಖ್ಯ. ಸಾಡೆ ಸಾತಿಯ ಸಮಯದಲ್ಲಿ ನೀವು ಎಷ್ಟೇ ಆರ್ಥಿಕ ನಿಯಂತ್ರಣ ಕಲಿತಿರೋ, ಭವಿಷ್ಯದಲ್ಲಿ ಅದೇ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಯಾಗುತ್ತದೆ. 2027ರ ನಂತರ ನಿಧಾನವಾಗಿ ಹಣಕಾಸಿನ ಸ್ಥಿರತೆ ಬರಲು ಪ್ರಾರಂಭಿಸುತ್ತದೆ. ಆದರೆ 2026ರಲ್ಲಿ ಮಾತ್ರ ಎಚ್ಚರಿಕೆ, ಸಂಯಮ ಮತ್ತು ಸರಿಯಾದ ಯೋಜನೆ ಬಹಳ ಅಗತ್ಯ. ನಾಲ್ಕನೆಯದಾಗಿ 2026ರಲ್ಲಿ ಶನಿ ಸಿಂಹ ರಾಶಿಯವರ ಸಂಬಂಧಗಳು ಮತ್ತು ಕುಟುಂಬ ಜೀವನವನ್ನು ಗಟ್ಟಿಯಾಗಿ ಪರೀಕ್ಷಿಸುವ ವರ್ಷವಾಗಲಿದೆ. ಈ ಅವಧಿಯಲ್ಲಿ ಭಾವನಾತ್ಮಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಅರ್ಥಭ್ರಾಂತಿ, ಕುಟುಂಬದ ಜವಾಬ್ದಾರಿಗಳ ಏರಿಕೆ, ಹಿರಿಯರ ಆರೋಗ್ಯದ ಚಿಂತೆ, ಮನೆಗಿನ ವಾತಾವರಣದಲ್ಲಿ ಒತ್ತಡ ಇತ್ಯಾದಿ ಘಟನೆಗಳು ಸಂಭವಿಸಬಹುದು. ಶನಿ ಗ್ರಹವು ಮನಸ್ಸಿಗಿಂತ ಬುದ್ಧಿಯಿಂದ ಕೆಲಸ ಮಾಡಿಸುವುದರಿಂದ ಕೆಲವೊಮ್ಮೆ ನಿಮ್ಮ ಸಂಬಂಧಗಳಲ್ಲಿ ಥಂಡಸ್ಥಿತಿಯು ಅಂತರವು ಕಾಣಿಸಬಹುದು. ಪ್ರೇಮ ಸಂಬಂಧಗಳಲ್ಲಿಯೂ ಇದು ಪರೀಕ್ಷೆಯ ವರ್ಷ. ನಿಜವಾದ ಗಾಢ ಮತ್ತು ಪ್ರಾಮಾಣಿಕ ಸಂಬಂಧಗಳು ಈ ಅವಧಿಯಿಂದ ಇನ್ನಷ್ಟು ಬಲವಾಗಿ ಹೊರಬರುತ್ತವೆ. ಆದರೆ ನಕಲಿ, ಮೇಲ್ಮೈ ಅಥವಾ ಕೇವಲ ತೋರಿಕೆಯ ಮೇಲೆ ನಿಂತಿರುವ ಸಂಬಂಧಗಳು ಮುರಿಯುವ ಸಾಧ್ಯತೆ ಇದೆ. 2026 ನಿಮಗೆ ಸಂಬಂಧಗಳ ಗಂಭೀರತೆ, ತ್ಯಾಗ, ತಾಳ್ಮೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ಗುಣಗಳನ್ನು ಕಲಿಸುತ್ತದೆ. ಕುಟುಂಬದೊಳಗೆ ತಾಳ್ಮೆ ಇಟ್ಟು ಸಂವಹನವನ್ನು ಸುಧಾರಿಸಿ, ಸರಳತೆಯನ್ನು ಬೆಳೆಸಿ, ಅಹಂಕಾರವನ್ನು ಬಿಡುವುದು ಬಹಳ ಮುಖ್ಯ. ಈ ವರ್ಷ ನಿಮ್ಮ ಪರಿಪಕ್ವತೆ ಮತ್ತು ಮನಃಶಾಂತಿ ಸಂಬಂಧಗಳನ್ನು ಉಳಿಸುವುದಕ್ಕೂ ಮತ್ತಷ್ಟು ಸುಧಾರಿಸುವುದಕ್ಕೂ ಪ್ರಮುಖವಾಗಲಿದೆ. ಮಕ್ಕಳ ಮತ್ತು ಪಾಲಕರ ಕಡೆ ಹೆಚ್ಚು ಗಮನ ನೀಡಬೇಕಾದ ಸಮಯವೂ ಇದೆ. ಒಟ್ಟಿನಲ್ಲಿ 2026 ನಿಮ್ಮ ಭಾವನಾತ್ಮಕ ಜಗತ್ತಿನ ಪರೀಕ್ಷೆಯ ವರ್ಷ. ಆದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವವರು ಮುಂದಿನ ವರ್ಷಗಳಲ್ಲಿ ಬಹಳ ಉತ್ತಮ ಕುಟುಂಬ ಜೀವನವನ್ನು ಅನುಭವಿಸುವರು. ಐದನೆಯದಾಗಿ ಇನ್ನು ಅತ್ಯಂತ ಮುಖ್ಯವಾದ ಭಾಗ ಉಪಾಯಗಳು. 2026ರಲ್ಲಿ ಶನಿಯ ಸಾಡೆ ಸಾತಿಯ ಕಠಿಣತೆ ಮತ್ತು ಒತ್ತಡವನ್ನು ಸಮತೋಲನಗೊಳಿಸಲು, ಶಾಂತಗೊಳಿಸಲು ಮತ್ತು ಶುಭ ಫಲ ನೀಡುವಂತೆ ಮಾಡಲು ಕೆಲವು ಸರಳ ಹಾಗೂ ಅತ್ಯಂತ ಪರಿಣಾಮಕಾರಿ ಕ್ರಮಗಳನ್ನು ಅನುಸರಿಸಬಹುದು. 2026ರಲ್ಲಿ ಸಿಂಹ ರಾಶಿಯವರು ಶನಿಯ ಅನುಗ್ರಹ ಪಡೆಯಲು ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಶನಿ ದಯೆ ತೋರ್ಪಡಿಸುತ್ತದೆ. ಪ್ರತಿ ಶನಿವಾರ ಎಳ್ಳಿನ ಎಣ್ಣೆ, ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆ ದಾನ ಮಾಡುವುದು ಶನಿಯನ್ನು ಅನುಕೂಲಕರವಾಗಿಸುತ್ತದೆ. ಶ್ರಮದಾನ ಬಹಳ ಮುಖ್ಯ. ಯಾರಾದರೂ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಶನಿಗೆ ಅತ್ಯಂತ ಪ್ರಿಯವಾದ ಕಾರ್ಯ. ನಿಮ್ಮ ವರ್ತನೆಯಲ್ಲಿ ವಿನಮ್ರತೆ, ಸರಳತೆ ಬೆಳೆಸುವುದು ಮತ್ತು ಅಹಂಕಾರ ತ್ಯಜಿಸುವುದು ಸಾಡೆ ಸಾತಿಯ ಕಠಿಣತೆಯನ್ನು ಕಡಿಮೆ ಮಾಡುತ್ತದೆ. ಅರಳಿ ಮರ ಅಥವಾ ಶಾಮಿ ಮರದ ಗಿಡ ನೆಡುವುದರಿಂದ ಶನಿಯ ವಿಶೇಷ ಅನುಗ್ರಹ ದೊರೆಯುತ್ತದೆ. ನಿಮ್ಮ ಕರ್ಮವನ್ನು ಶುದ್ಧವಾಗಿಡಿ, ಅನ್ಯಾಯ ಮಾಡಬೇಡಿ, ಯಾರ ಹಕ್ಕನ್ನು ಕಸಿ ಎತ್ತುಕೊಳ್ಳಬೇಡಿ ಮತ್ತು ಸದಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಈ ಸರಳ ಕ್ರಮಗಳು 2026ರಲ್ಲಿ ನಿಮ್ಮ ಮಾರ್ಗವನ್ನು ಸುಗಮಗೊಳಿಸುತ್ತವೆ. ಶನಿಯ ಕಠಿಣತೆಯಲ್ಲಿಯೂ ರಕ್ಷಣೆ ಮತ್ತು ಕರುಣೆಯನ್ನು ನೀಡುತ್ತವೆ ಮತ್ತು ಮುಂದಿನ ವರ್ಷಗಳಲ್ಲಿ ದೊಡ್ಡ ಶುಭ ಫಲಗಳಿಗೆ ದಾರಿ ತೆರೆದುಕೊಳ್ಳುತ್ತವೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.